ಇದ್ರೆ ನೀವೇನಾದರೂ ಹೊಸದಾಗಿ CSC ಸೆಂಟರನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ ನೀವು CSC ಸೆಂಟರ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದರೆ ನಿಮಗೆ ಫಸ್ಟು ಏನಪ್ಪ ಅಂತಂದರೆ ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ಥರ ರಿಜಿಸ್ಟರ್ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಮೊದಲಿಗೆ ನೀವು ಗೂಗಲ್ಗೆ ಹೋಗ್ಬಿಟ್ಟು CSC ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ್ರಪ್ಪ ಅಂತ ಇಲ್ಲಿ ನೋಡ್ಬೋದು ಡಿಜಿಟಲ್ ಸೇವಾ ಪೋರ್ಟಲ್ CSC ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಥರ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವೇನಪ್ಪ ಅಂತಂದರೆ ಹೊಸದಾಗಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಸೊ ರಿಜಿಸ್ಟರ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಹೊಸದಾಗಿ ಓಪನ್ ಆಗುತ್ತೆ ನಿಮಗೆ ಇಲ್ಲಿ. ಸೊ ಇಲ್ಲೇನಪ್ಪ ಅಂತಂದರೆ ನಿಮಗೆ VLE ರಿಜಿಸ್ಟ್ರೇಷನನ್ನೇ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಅಪ್ಲೈ ಮೇಲೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ ಫಸ್ಟ್ ಕೇಳೋದು registration is open for CSC VLE for given if your selected application for CSC VLE is mandatory or TEC ಸರ್ಟಿಫಿಕೇಟ್ ನಂಬರ್. ಸೊ ನೀವು VLEಗೆ ರಿಜಿಸ್ಟ್ರೇಷನ್ ಮಾಡ್ತೀರಪ್ಪ ಅಂತಂದರೆ ನಿಮಗೆ ಕಂಪಲ್ಸರಿ ಆಗಿ ಏನಪ್ಪ ಅಂತಂದರೆ TEC ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಆ TEC ಸರ್ಟಿಫಿಕೇಟ್ ಅಂದರೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾವು ನೋಡೋಣ. ಸೊ TEC ಸರ್ಟಿಫಿಕೇಟ್ ಏನು, ಅದೇ ರೀತಿ ಅದನ್ನು ಎಲ್ಲಿ ತೊಗೊಳ್ಳೋದು ಮತ್ತು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ CSC ರಿಜಿಸ್ಟ್ರೇಷನ್ ಮಾಡಬೇಕಪ್ಪ ಅಂತಂದರೆ ಇಲ್ಲೇ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಟೈಪ್ ಹಾಕ್ಕೊಂಡ್ಬಿಟ್ಟು ಮೊಬೈಲ್ ನಂಬರ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರಪ್ಪ ಅಂತಂದರೆ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ನಿಮಗೆ TEC ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ ಮತ್ತು ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಿಮಗೆ. ಸೊ ಇವಾಗ TEC ಅಂತ ಇಲ್ಲಿ ಬರುತ್ತೆ ನೋಡ್ಬೋದು TEC ಸರ್ಟಿಫಿಕೇಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇದು ನಿಮಗೆ ನೆಕ್ಸ್ಟ್ ಹೊಸ ಒಂದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಟೆಲಿಸೆಂಟರ್ ಎಂಟರ್ಪ್ರೈನರ್ ಕೋರ್ಸ್ ಅಂತ ಬರುತ್ತೆ. ಸೊ TEC ಇಲ್ಲಿ ನೀವೇನಪ್ಪ ಅಂತಂದರೆ ರಿಜಿಸ್ಟರ್ ಆಗಬೇಕಾಗತ್ತೆ. ಇಲ್ಲ ಲಾಗಿನ್ ವಿತ್ ಅಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಲಾಗಿನ್ ವಿತ್ CSC ಕನೆಕ್ಟ್. ಇಲ್ಲಿ ಹೊಸದಾಗಿ ಏನಾದರೂ CSCಗೆ ಒಂದು ಇದು ಬೇಕಾಗಿತ್ತಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ರಿಜಿಸ್ಟರ್ ಆಗಬೇಕು. ಇಲ್ಲಪ್ಪ ಅಂತಂದರೆ ಲಾಗಿನ್ ಆಗಬೇಕು. ಮೊದಲಿಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ಹಾಕಿ. ಸೊ ನೇಮ್, ಮೊಬೈಲ್ ನಂಬರ್, ಇಮೇಲ್ ID, ಫಾದರ್ ನೇಮ್, ಸ್ಟೇಟು, ಡಿಸ್ಟ್ರಿಕ್ಟು, ಇಲ್ಲಿ ನಿಮ್ಮ ಜೆಂಡರ್, ಅದೇ ರೀತಿ ಡೇಟ್ ಆಫ್ ಬರ್ತ್, ಅಡ್ರೆಸ್ ಹಾಕ್ಬಿಟ್ಟು ಒಂದು ಫೋಟೋ ಒಂದು ಅಪ್ಲೋಡ್ ಮಾಡಬೇಕು. ಇಲ್ಲಿ ಫೋಟೋ ಮಾಡಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಆದಮೇಲೆ ನೀವೇನಾಗುತ್ತೆ ಅಂತಂದರೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನೀವು ಹಾಕಬೇಕಾಗತ್ತೆ. ಸೊ ಅಲ್ಲಿ ಅದು ಆಟೋಮೆಟಿಕಲಿ ಬಂದಿರುತ್ತೆ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡು. ಸೊ ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡಿ. ಲಾಗಿನ್ ಆದ ಮೇಲೆ ನಿಮಗೇನಪ್ಪ ಅಂತಂದರೆ ಕೆಲವೊಂದು ಮಾಡ್ಯೂಲ್ಸ್ ಇರುತ್ತೆ ಅಲ್ಲಿ, ಟ್ರೈನಿಂಗ್ ಮಾಡ್ಯೂಲ್ಸ್ ಅಂತ. ಸೊ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಈ ರೀತಿಯಾದಂತಹ ಮಾಡ್ಯೂಲ್ಸ್ಗಳು ನಿಮಗೆ ಸಿಗುತ್ತೆ. 8, 9, 10, 11 ಮಾಡ್ಯೂಲ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ. PDF, ವಿಡಿಯೋ ಎಲ್ಲನೂ ಸಿಗುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂತಂದರೆ ನೀವು ಟೆಸ್ಟಸ್ ಇರುತ್ತೆ. ಸೊ ಇವಾಗ ಈ ಒಂದು ಮಾಡ್ಯೂಲ್ನ ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದರೆ ಇದರಲ್ಲೇ ಟೆಸ್ಟ್ ಬರುತ್ತೆ. ಆ ಟೆಸ್ಟನ್ನು ಕಂಪ್ಲೀಟ್ ಮಾಡಬೇಕು. ಸೊ ಅದರಲ್ಲಿ ಮಿನಿಮಮ್ ಮಾರ್ಕ್ಸ್ ಇರುತ್ತೆ. ಸೊ ಆ ಮಾರ್ಕ್ಸನ್ನು ನೀವು ಕಂಪ್ಲೀಟಾಗಿ ತೊಗೋಬೇಕು. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಮಾರ್ಕ್ಸ್ ಇರುತ್ತೆ. ಅಷ್ಟರ ಒಳಗಡೆ ತೊಗೊಂಡ್ರಪ್ಪ ಅಂತಂದರೆ ಮಾತ್ರ ನಿಮಗೆ ನೆಕ್ಸ್ಟ್ ಹೋಗುತ್ತೆ. ಇಲ್ಲಪ್ಪ ಅಂತಂದರೆ ಇದನ್ನು ಕಂಪ್ಲೀಟ್ ಮಾಡೋವರೆಗೂ ನೆಕ್ಸ್ಟ್ ನಿಮಗೆ ಓಪನ್ ಆಗೋಲ್ಲ. ಸೊ ಅಷ್ಟೂ ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದರೆ 11 ಕೂಡ ನಿಮಗೆ ಆಮೇಲೆ ಏನಾಗುತ್ತೆ ಫೈನಲ್ ಎಕ್ಸಾಮ್ ಇರುತ್ತೆ. ಸೊ ಫೈನಲ್ ಎಕ್ಸಾಮ್ ಅಲ್ಲಿ ನೀವು ಅಷ್ಟೂ ಏನಿರುತ್ತಲ್ಲ 3 ಅಂತಂದರೆ ಇವಾಗ ಇದಷ್ಟು 11 ಇದೆಯಲ್ಲ. ಸೊ 11 ಸೇರಿಸ್ಕೊಂಡ್ಬಿಟ್ಟು ಏನಿರುತ್ತೆ ಫೈನಲ್ ಆಗಿ ಒಂದು ಕೇಳಿರ್ತಾರೆ. ಸೊ ಅದೇನಪ್ಪ ಅಂತಂದರೆ ಲೈವ್ ಆಗಿರುತ್ತೆ. ನಿಮ್ಮ ವೆಬ್ ಕ್ಯಾಮ್ ಆನ್ ಇರಬೇಕು. ಅದೇ ರೀತಿ ಆ ಕಡೆ ಈ ಕಡೆ ಅಲ್ಲಾಡೋಂಗಿಲ್ಲ. ಅಲ್ಲಾಡಿದ್ರೂ ಕೂಡ ನಿಮಗೆ ಅದು ಡಿಟೆಕ್ಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ಸೇ ಆಗೋಲ್ಲ ಅದು. ಅದಕ್ಕೋಸ್ಕರ ಕಂಪ್ಲೀಟಾಗಿ ಸ್ಟಡಿ ಮಾಡಿಕೊಂಡು ಆ ಎಕ್ಸಾಮನ್ನು ಅಟೆಂಡ್ ಮಾಡಿ. ಎಕ್ಸಾಮ್ ಅಟೆಂಡ್ ಆದಮೇಲೆ ಇಮಿಡಿಯೇಟ್ ನಿಮಗೆ ಏನಪ್ಪ ಅಂತಂದರೆ ಅದರ ರಿಸಲ್ಟ್ ಕೂಡ ಅಲ್ಲೇ ಅನೌನ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಸರ್ಟಿಫಿಕೇಟ್ ಕೂಡ ನಿಮಗೆ ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಸೊ ಆವಾಗ ನಿಮ್ಗೆ ಏನಪ್ಪ ಅಂತಂದರೆ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ. ನಿಮಗೆ TEC ಸರ್ಟಿಫಿಕೇಟೇ ಸಿಗುತ್ತೆ. ಅದರಲ್ಲೇ ನಿಮ್ಮ ನಂಬರ್ ಕೂಡ ಇರುತ್ತೆ. ಸೊ ಇವಾಗ CSC ರಿಜಿಸ್ಟ್ರೇಷನ್ ಬರೋಣ. ಸೊ ಇಲ್ಲಿ ಅಪ್ಲಿಕೇಶನ್ ಟೈಪ್ ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಅದೇ ರೀತಿ ಇಲ್ಲಿ ನಿಮ್ಮ ಕ್ಯಾಪ್ಚಾ ಕೋಡನ್ನು ಹಾಕಿ, ಕ್ಯಾಪ್ಚಾ ಕೋಡ್ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ
ಏನಪ್ಪ ಅಂತಂದರೆ ಇವಾಗ ಆಲ್ರೆಡಿ ರಿಜಿಸ್ಟ್ರೇಷನ್ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ. ಬಟ್ ಏನಪ್ಪ ಅಂತಂದರೆ ಇದು ಓಪನ್ ಆದಮೇಲೆ ನಿಮಗೆ ಅಲ್ಲಿ ಕಂಟಿನ್ಯೂ ಮಾಡುತ್ತೆ. VLE ರಿಜಿಸ್ಟ್ರೇಷನ್ ಇಲ್ಲಿ ಸೆಲೆಕ್ಟ್ ಅಪ್ಲಿಕೇಶನ್ ಟೈಪ್ ಇದೆಯಲ್ಲ, ಇಲ್ಲಿ VLE ಅಂತ ಬರುತ್ತೆ. ಸೊ ಆ VLE ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂ ಮಾಡಿದ್ರಪ್ಪ ಅಂತಂದರೆ ನೆಕ್ಸ್ಟ್ ನಿಮಗೆ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ, ಕಂಪ್ಲೀಟಾಗಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಅದೇ ರೀತಿ ನಿಮ್ಮ ಆಧಾರ್ ಡೀಟೇಲ್ಸ್ ಆಗಿರ್ಬೋದು, ಫೋಟೋ ಆಗಿರ್ಬೋದು ಎಲ್ಲನೂ ಕೇಳುತ್ತೆ. ನೆಕ್ಸ್ಟು ನಿಮ್ಮ ಹತ್ರ ಎಷ್ಟು ಬಯೋಮೆಟ್ರಿಕ್ಸ್ ಇದೆ, ಎಷ್ಟು ಸಿಸ್ಟಮ್ಸ್ ಇದೆ, ಎಷ್ಟು ವೆಬ್ ಕ್ಯಾಮ್ ಇದೆ, ಅದೆಲ್ಲ ಕಂಪ್ಲೀಟಾಗಿ ಕೇಳುತ್ತೆ. ಅಷ್ಟನ್ನು ಕಂಪ್ಲೀಟಾಗಿ ಫಿಲ್ ಮಾಡಿಬಿಟ್ಟು ಫೈನಲ್ ಆಗಿ ಏನಪ್ಪ ಅಂತಂದರೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ನಿಮಗೆ ಜನ್ರೇಟ್ ಆಗುತ್ತೆ. ಸೊ ಆ ರೆಫರೆನ್ಸ್ ನಂಬರನ್ನು ಇಟ್ಕೊಂಡ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ನ ನೀವು ಟ್ರ್ಯಾಕ್ ಮಾಡ್ಬೋದು. ಅದೇ ರೀತಿ ನಿಮಗೆ ಮೇಲ್ ಕೂಡ ಬರ್ತಾ ಇರುತ್ತೆ ಅದ್ರ ಬಗ್ಗೆ. ಸೊ ಏನೇನು ಪ್ರೊಸೆಸ್ ಆಯಿತು, ಏನೇನಾಯಿತು, ವೆರಿಫಿಕೇಷನ್ ಯಾವಾಗ ಬರ್ತಾರೆ, ಬಂದು ವೆರಿಫಿಕೇಷನ್ ಮಾಡ್ತಾರೆ. ಸೊ ವೆರಿಫಿಕೇಷನ್ ಟೈಮಲ್ಲಿ ನಿಮಗೇನಪ್ಪ ಅಂತಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಕಂಪ್ಲೀಟ್ ಆಗಿರಬೇಕು. ಅಂದರೆ 100% ನಿಮಗೆ ಇರಬೇಕು. ಸೊ ಅದನ್ನು ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಏನು ಅನ್ನೋದನ್ನ ನಾನು ಹಳೆ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಬೇಕಂತಂದರೆ ಹೋಗ್ಬಿಟ್ಟು ನೋಡ್ಬೋದು. ಬಟ್ ಏನಪ್ಪ ಅಂತಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಇರಲೇಬೇಕು. ಸೊ ಅದನ್ನು ಮೊದಲೇ ನೀವು ಮಾಡಿಸಿ ಇಟ್ಟಿರಬೇಕು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಕಂಪ್ಲೀಟಾಗಿ ಕೊಟ್ಟಿದ್ದಾನೆ. ಸೆಲೆಕ್ಟ್ ದ ಅಪ್ಲಿಕೇಶನ್ ಟೈಪ್ ಆಫ್ ಎನ್ರೋಲ್ಮೆಂಟ್ ಫಾರ್ ದ ಡ್ರಾಪ್ ಡೌನ್ ಮೆನು. ಸೆಲೆಕ್ಟ್ ದ ಗ್ರೂಪ್ ಆಫ್ ಯು ಬಿಲಾಂಗ್ ಟು ಫ್ರಾಮ್ ಡ್ರಾಪ್ ಅಪ್. ಇಫ್ ಯು ಬಿಲಾಂಗ್ಸ್ ಟು CSE VLE ಎಂಟರ್ TEC ನಂಬರ್. ಇಫ್ ನಾಟ್ ಸೆಲೆಕ್ಟ್ ವಿತ್ ಲೆಸ್ ಗ್ರೂಪ್ ಆ್ಯಂಡ್ ದ ಡ್ರಾಪ್ ಡೌನ್. ಎಂಟರ್ ಯುವರ್ ಆ್ಯಕ್ಟಿವ್ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಕ್ಯಾಪ್ಚರ್ ಹಾಕ್ಬಿಟ್ಟು ಪ್ರೊಸೆಸ್ ಮಾಡಿದ್ರೆ ನಿಮಗೆ ಅಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಲ್ಲಿ ಕೇಳಿದಂಥ ನೀವು ಕಂಪ್ಲೀಟಾಗಿ ಫಿಲ್ ಮಾಡಿದ್ರೆ ಆಯಿತು, ಮುಗೀತು. ಸೊ ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಈಸಿಯಾಗಿ ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು CSEಗೆ ಅಂತಲೇ. ಸೊ CSEಯಲ್ಲಿ ನಿಮಗೆ ಒಳ್ಳೆ ಒಂದು ಗೌರ್ಮೆಂಟ್ ಏನಪ್ಪ ಅಂತಂದರೆ ಸರ್ವಿಸಸ್ ಇರೋದ್ರಿಂದ ನೀವು ಅದನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.